ಹಾಯ್ ಎಲ್ಲರಿಗೂ, ಇದು ಬುಧವಾರದ ಮಿನಿ ಬ್ಲಾಗ್. ಬುಧವಾರ ಅಂದ ತಕ್ಷಣ ಸ್ವಲ್ಪ ಲೇಸಿ ಅಂತ ಯಾವಾಗಲೂ ಹೇಳೋ ಹಾಗೇ ಇವತ್ತು ಸ್ವಲ್ಪ ಲೇಸಿಯಾಗೇ ಎದ್ದು ಬೇಗ ಮಕ್ಕಳಿಗೆ ಹೋಗಿ ಫ್ರೆಶ್ ಅಪ್ ಮಾಡಿಸ್ಕೊಂಬಂದು ಅದಾದಮೇಲೆ ನಮ್ಮ ಪುನರ್ವಿ ನೋಡ್ಬೋದು. ಇಲ್ಲಿ ಹೆಣ್ಮಕ್ಳಂತೂ ಮಿರರ್ ಮುಂದೆ ನಿಂತ್ಕೊಂಡ್ರೆ ಅವ್ರನ್ನ ತಡೆಯೋಕೆ ಯಾರ ಕೈಲೂ ಆಗಲ್ಲ ಅಂತಲೇ ಹೇಳ್ಬೋದು. ಪುನರ್ವಿ ಅಂತೂ ತಲೆ ಕ್ಲೀನಾಗಿ ಒರೆಸ್ಕೋತಾ ಇದ್ಲು. ಅದಾದಮೇಲೆ ಅವಳಿಗೂ ಹೇರ್ ಸ್ಟೈಲ್ ಮಾಡಿ ಇವತ್ತು ಲೇಟಾಗಿ ಎದ್ದಿದ್ದರಿಂದ ಹಿಂದಿನ ದಿವಸದ ದೋಸೆ ಹಿಟ್ಟಿಗೆ ಪ್ಯಾಚಪ್ ಮಾಡೋಣ ಅಂದ್ಬಿಟ್ಟು ಸಾಂಬಾರು, ದೋಸೆ ಹಿಟ್ಟು, ಚಟ್ನಿ ಎಲ್ಲ ಫ್ರಿಜ್ಜಲ್ಲಿದೆ, ತೆಗೆದು ಬಿಸಿ ಮಾಡಿ ಅದನ್ನೇ ತಿಂದು ಖಾಲಿ ಮಾಡಿದ್ವಿ. ಆಮೇಲೆ ಮತ್ತೆ ವ್ಲಾಗ್ ಮಾಡೋಕ್ಕೋಗಿಲ್ಲ. ಮಧ್ಯಾಹ್ನ ಸೊಪ್ಪು ಬಂದಿತ್ತು, ಸೊಪ್ಪು ಫ್ರೆಶಾಗಿ ತೊಗೊಂಡು ಹುರುಳಿಕಾಳು ಹುರಿದು ಮೆಣಸು ಬೆಳ್ಳುಳ್ಳಿ ಇಟ್ಟು ಮಾಡೋ ಅಂಥ ಸಾಂಬಾರು ಅಂತ ನಮ್ಮ ಕಡೆ ಅಂತಾರೆ. ಹಾಗಾಗಿ ಆ ಸಾಂಬಾರು ಮಾಡಿದ್ದೆ. ಆ ಸಾಂಬಾರು ತಿಂದೋರಿಗೆ ಗೊತ್ತು ಅದು ಟೇಸ್ಟ್ ಏನು ಅಂತ. ಈ ಅಡುಗೆ ಮಾಡೋ ಜೊತೆಯಲ್ಲಿ ಸಿಂಕ್ ತುಂಬ ಪಾತ್ರೆ ಬಿದ್ದಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿ ಬೇಗ ಅಡುಗೆ ಮುಗಿಸಿ ಇಬ್ರು ಹೋಗಿ ಫ್ರೆಶಪ್ ಆಗಿಬಿಟ್ಟು ಬಂದು ಆಮೇಲೆ ಹಬ್ಬಿ ಬರ್ತಾ ತರಕಾರಿ ತೊಗೊಂಬಂದಿದ್ರು. ಸೊಪ್ಪೆಲ್ಲ ತೊಗೊಂಡಿದ್ದಲ್ಲ, ಸಿಕ್ಕಾಪಟ್ಟೆ ಸೊಪ್ಪು ವೇಸ್ಟ್ ಆಯಿತು. ಹಾಗೆ ಮಕ್ಳಿಗೆ ಏನಾದ್ರು ತಿಂಡಿ ತೊಗೊಂಬಂತ ಹೇಳಿದೆ, ಅವ್ರು ಮರ್ತುಬಿಟ್ಟಿದ್ರು. ಅದಕ್ಕೆ ಹೋಗ್ಬಿಟ್ಟು ಇಲ್ಲೇ ಏನಾದ್ರು ಕೊಡ್ಸ್ಕೊಂಬೋಗು ಅಂತ ಅವ್ರ ಅಪ್ಪನ ಜೊತೆ ಕಳಿಸಿ ಇವತ್ತು ಬುಧವಾರ ಆಗಿರೋದ್ರಿಂದ ನೈಲ್ಸ್ ಕಟ್ ಮಾಡಬೇಕಾಗಿತ್ತು. ಮಕ್ಕಳಿಗೆಲ್ಲ ನೈಲ್ಸ್ ಕಟ್ ಮಾಡಿ ತರಕಾರಿ ಎಲ್ಲ ಎತ್ತಿಟ್ಟು ಇನ್ನು ಎಲ್ಲ ಕೆಲಸ ಮುಗಿಸಿ ಕಾಳು ಸುಳಿಯೋಣ ಅಂತ ಕೂರಿಸ್ಕೊಂಡೆ. ಇವತ್ತು ಪುನರ್ವಿಗಂತೂ ಬೆಳಗ್ಗೆಯಿಂದ ನಿದ್ದೆ ಮಾಡೋಕ್ಕೆ ಬಿಟ್ಟಿರಲಿಲ್ಲ. ಹಾಗಾಗಿ ಇವಾಗ ನಿದ್ದೆ ಮಾಡಬೇಕು ಅಂತಂದ್ಲು. ಅದಕ್ಕೆ ಅವಳಿಗೆ ಹೆಂಗಾರ ಮಾಡಿ ಕಾನ್ಸಂಟ್ರೇಟ್ ನಿದ್ದೆ ಕಡೆ ಹೋಗದೆ ಇರೋ ಥರ ಮಾಡೋಣ ಅಂತ ಕ್ಲೇ ಎಲ್ಲ ಕೊಟ್ಟು ಆಟಾಡಿಸ್ತಿದ್ದೆ. ಬಟ್ ಅವಳು ಏನು ಮಾಡಿದ್ರು ತಡ್ಕೊಂಡೇ ಇಲ್ಲ. ಅದಾದಮೇಲೆ ನಮ್ಮ ಫೇವ್ರೇಟ್ ಉಪ್ಪಿಟ್ಟು ಮಾಡಿಕೊಂಡು, ಹಸ್ಬೆಂಡ್ ಇವತ್ತು ಮದುವೆಗೆ ಹೋಗಿದ್ರು, ಹಾಗಾಗಿ ಉಪ್ಪಿಟ್ಟು ಮಾಡ್ಕೊಂಡು ತಿಂದು ಈ ಕಡೆ ನಾಯಿಗೆಲ್ಲ ಫೀಡ್ ಮಾಡಿಸಿ ಇವತ್ತಿನ ದಿನ ಈ ಥರ ಎಂಡ್ ಮಾಡ್ತೀವಿ. ಥ್ಯಾಂಕ್ ಯು.